ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ 18ನೇ ತಾರೀಕಿನ ರಾಹುಕೇತುವಿನ ಸ್ಥಾನ ಪರಿವರ್ತನೆಯ ಪ್ರಭಾವಗಳು ದ್ವಾದಶ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನೋಡೋಣ. ನೋಡಿ, ರಾಹುಕೇತುಗಳು ಛಾಯಾಗ್ರಹಗಳು. ಆ ಛಾಯಾಗ್ರಹಗಳು ನಮ್ಮ ಬದುಕಿನ ಮೇಲೆ ಯಾವ ಸ್ಥಾನವನ್ನು ಒಂದು ಸಂಚಾರ ಮಾಡ್ತಾ ಇರುತ್ತೋ ಆಯಾ ಸಂಚಾರದ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ, ರಾಹುಕೇತುಗಳು ಏನಾದರೂ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಗೋಚಾರದಲ್ಲಿ ಮರಣ ಭಯವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಏನಾದರೂ ಸಂಚಾರ ಮಾಡ್ತಾ ಇದ್ದರೆ ಸಂಪತ್ತಿನ ಹಾನಿಯನ್ನು ತೋರಿಸುತ್ತೆ. ಇನ್ನು ಮೂರನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಿದ್ರೆ ಬಹಳಷ್ಟು ಆನಂದವನ್ನು ಸಂತೋಷವನ್ನು ತೋರಿಸ್ತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇದ್ದರೆ ಬಹಳ ದುಃಖವನ್ನು ತೋರಿಸ್ತಕ್ಕಂಥದ್ದಾಗುತ್ತೆ. ಇನ್ನು 5ನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಇನ್ನು 6ನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಸಂಪತ್ತಿನ ಅಭಿವೃದ್ಧಿಯನ್ನು ತೋರಿಸುವಂಥದ್ದು. ಇನ್ನು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹಳ ನಷ್ಟವನ್ನು, ಬದುಕಿನಲ್ಲಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಸಾಂಸಾರಿಕ ಜೀವನದ ಏರುಪೇರುಗಳನ್ನು ತೋರಿಸುತ್ತೆ. ಇನ್ನು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಪ್ರಾಣಕಂಟಕಗಳನ್ನು ತೋರಿಸ್ತಕ್ಕಂಥದ್ದು. ಇನ್ನು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಬಹಳಷ್ಟು ಆರೋಗ್ಯ ಹಾನಿಯನ್ನು, ನಷ್ಟವನ್ನು ತೋರಿಸ್ತಕ್ಕಂಥದ್ದು, ಭಾಗ್ಯೋದಯಕ್ಕೆ ಕುಂಠಿತ ಆಗುವಂತಹದ್ದು ಆಗುತ್ತೆ. ಇನ್ನು 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಬದುಕಿನಲ್ಲಿ ಲಾಭಗಳನ್ನು, ಆನಂದಕರವಾದ ಘಟನೆಗಳನ್ನು, ವಿದೇಶ ಪ್ರಯಾಣದ ಯೋಗಗಳನ್ನು, ದೊಡ್ಡ ದೊಡ್ಡ ಪದವಿಗಳನ್ನು ಸೂಚನೆ ಮಾಡುತ್ತೆ. ಇನ್ನು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಬಹಳಷ್ಟು ವ್ಯಯ ಅಂದರೆ ಖರ್ಚನ್ನು ತೋರಿಸ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಏನಾದರೂ ರಾಹುಕೇತುಗಳು ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಈ ಫಲಗಳನ್ನು ನಾವು ನುಡಿಬೇಕಾಗತ್ತೆ. ಅಂತಹದ್ರಲ್ಲಿ ರಾಹುಕೇತುಗಳು 18 ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. 18 ತಿಂಗಳುಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಸುದೀರ್ಘವಾಗಿ ಅವರವರ ಫಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಶನಿ, ಗುರು ಈ 2 ಗ್ರಹಗಳನ್ನು ಬಿಟ್ಟರೆ ಇನ್ನು ನೇರವಾಗಿ ಬಹಳ ದೀರ್ಘಕಾಲದಲ್ಲಿ ಅವರವರು ಫಲಾನುಫಲಗಳನ್ನು ಕೊಡ್ತಕ್ಕಂಥದ್ರಲ್ಲಿ ರಾಹುಕೇತುಗಳು ಬಹಳ ಪ್ರಮುಖರಾಗಿರ್ತಾರೆ. ಹಾಗಾಗಿ ಈ ರಾಹುಕೇತುವಿನ ಸ್ಥಾನ ಸಂಚಾರದ ಪರಿವರ್ತನೆಗಳಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರಬಹುದು, ಯಾವ್ಯಾವ ರಾಶಿಯವರು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಂತೋಷವನ್ನು, ದುಃಖವನ್ನು ಅನುಭವಿಸಬಹುದು ಅನ್ನೋದನ್ನು ಈಗ ನೋಡಬಹುದಾಗುತ್ತೆ. ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ರಾಹುಕೇತುವಿನ ಸಂಚಾರವು, ರಾಹು 12ನೇ ಮನೆಗೆ ಬರ್ತಾ ಇದೆ ಮತ್ತು ಕೇತು 6ನೇ ಮನೆಗೆ ಬರ್ತಾ ಇದೆ. 12ನೇ ಮನೆಯ ರಾಹು ಮತ್ತು 6ನೇ ಮನೆಯ ಕೇತುವಿನ ಪ್ರಭಾವ ಒಂದಷ್ಟು ಸುಖ, ಒಂದಷ್ಟು ದುಃಖ ಎರಡನ್ನೂ ಸಹ ಸಮವಾಗಿ ಶುಭ ಯೋಗಗಳು ಸಹ ತಂದು ಕೊಡುತ್ತವೆ. ಇಲ್ಲಿ 12ನೇ ಮನೆ ರಾಹುವಿನಿಂದ ಅನೇಕ ದುಃಖಗಳು ಪದೇ ಪದೇ ಬರ್ತಾ ಹೋಗುತ್ತವೆ, ಮಾನಸಿಕ ಜಂಜಾಟಗಳು ಬರ್ತಾ ಹೋಗುತ್ತವೆ, ದೈಹಿಕವಾಗಿ ಅನೇಕ ಅನಾರೋಗ್ಯಗಳು ಬಾಧೆ ಕೊಡ್ತಕ್ಕಂಥದ್ದು. ಅದರಲ್ಲೂ ಈ ಮೀನಖಂಡ, ಮಂಡಿಯಿಂದ ಕೆಳಭಾಗ, ಅಂಗಾಲು, ಪಾದಗಳಿಗೆ ಒಂದಷ್ಟು ಸಮಸ್ಯೆಗಳು ನಿಮಗೆ ಉಂಟಾಗಬಹುದು. ಇನ್ನು ಅದೇ ರೀತಿಯಾಗಿ ಈ ಅನಾರೋಗ್ಯಗಳು ಏನಾದರೂ ಈಗಾಗಲೇ ಪೂರ್ವದಲ್ಲೇ ಇದ್ದರೆ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಹೊಸದಾಗಿ ಉತ್ಪತ್ತಿಯಾಗುವ ಸಾಧ್ಯತೆಗಳಿದ್ದಾವೆ. ನಾವು ಆರೋಗ್ಯವಾಗೇ ಇದ್ದೀವಿ, ನಮಗೇನೂ ಆಗ್ತಿಲ್ಲ ಅಂತ ಯಾರೂ ಸುಮ್ಮನೆ ಹಾಗೆ ಇರಬೇಡಿ. ಏನಾದರೂ ಒಂದು ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತಂದರೆ ಮೊದಲು ವೈದ್ಯರನ್ನು ಹೋಗಿ ಭೇಟಿ ಮಾಡಿ, ವೈದ್ಯರ ಸಂಪರ್ಕವನ್ನು ಮಾಡಿ, ಅದರಿಂದ ಒಂದಷ್ಟು ಬೇಗ ನಿಮ್ಗೆ ಗುಣವಾಗುವ ಸಾಧ್ಯತೆಗಳು ಇದ್ದಾವೆ. ಸಂಬಂಧಿಗಳಿಂದ ಮತ್ತು ನಿಮ್ಮ ತುಂಬ ಹತ್ತಿರದವರು ಯಾರನ್ನಾದರೂ ಒಬ್ಬರು
ಕಳ್ಕೊಳ್ಳುವ ಸಾಧ್ಯತೆ ಇದೆ. ತುಂಬ ಮನಸ್ಸಿಗೆ ಹತ್ತಿರವಾದಂಥವರನ್ನು ಈ ಒಂದು ಸಂದರ್ಭದಲ್ಲಿ ನೀವು ಕಳ್ಕೊತೀರಾ. ನಿಮ್ಮ ಒಂದು ಮನಸ್ಸಿಗೆ ತುಂಬ ಹತ್ತಿರವಾದಂಥವರು ಈ ಒಂದು 18 ತಿಂಗಳ ಒಳಗಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಬಟ್ ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಭೂಮಿಯಿಂದ ಹೋಗುವಂತಹವರೇ ಅತ್ಯಂತ ಪುಣ್ಯವಂತರು, ಶ್ರೇಷ್ಠವಂತರು, ಅವರೇ ಪರಮ ಭಾಗ್ಯಶಾಲಿಗಳು. ದೇವರ ಹತ್ರ ಹೋಗ್ತಾ ಇದ್ದಾರೆ. ಆದರೆ ನಾವೇ ಏನು ಮಾಡ್ಕೊಂಡು ಹೋಗಬಾರ್ದು, ಅನ್ಯಾಯವಾಗಿ ಹೋಗಬಾರ್ದು. ಭಗವಂತ ತಾನೇ ಬಂದು ಕರ್ಕೊಂಡು ಹೋಗ್ತಿದ್ದೀನಿ, ಸುಮ್ಮನೆ ಅವನ ಕೈ ಹಿಂಗೆ ಹಿಡ್ಕೋಬೇಕು, ಹೋಗ್ತಾ ಇರಬೇಕು ಅಲ್ವಾ. ಭಗವಂತನ ಕೈನ ಕಾಲನ್ನ ಸರಿಯಾಗಿ ಹಿಡ್ಕೊಂಬಿಡಿ, ಬಟ್ಟೆಯಾಗಿ ಭದ್ರವಾಗಿ ಹಿಡ್ಕೊಂಬಿಡಿ, ಏನೂ ಆಗಲಾರ್ದು. ಇನ್ನು ಈ ರಾಹುವಿನಿಂದ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಬಟ್ ಆದರೆ ಕೇತುವು 6ನೇ ಮನೆಗೆ ಬರ್ತಾ ಇರೋದ್ರಿಂದ, ಅದು ಸಾಲದ ಸ್ಥಾನವೂ ಆಗಿರೋದ್ರಿಂದ ದೊಡ್ಡ ದೊಡ್ಡ ಮೊತ್ತದ ಸಾಲಗಳನ್ನು ನೀವು ಪಡ್ಕೊಳ್ತೀರಿ. ಜೊತೆಗೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡೋಕ್ಕಾಗುತ್ತೆ. ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವ್ರಿಗೆ ಒಳ್ಳೆ ಹೆಸರುಗಳು ಬರುವಂಥದ್ದು, ಒಂದು ದೊಡ್ಡ ಮಟ್ಟದ ಸ್ಥಾನವನ್ನು ಹೋಗ್ತೀರಿ. ಮತ್ತು ಈ ಮನೆ ಖರೀದಿ ಮಾಡುವಂಥದ್ದು, ಭೂಮಿ ಖರೀದಿ ಮಾಡುವಂಥದ್ದು, ಅನೇಕ ವಿಧವಾದ ಶುಭದ ಕೆಲಸಗಳನ್ನು ಕೇತು ನಿಮಗೆ ಮಾಡಿಕೊಡ್ತಾನೆ. ಸಾಧ್ಯವಾದರೆ ಆಸ್ತಿಗಳನ್ನು ಹೆಚ್ಚಿಗೆ ಖರೀದಿ ಮಾಡೋದಕ್ಕೆ ಪ್ರಯತ್ನವನ್ನು ನೀವು ಮಾಡ್ತೀರಿ. ಸ್ವಲ್ಪ ಸಂಚಾರಗಳು ಜಾಸ್ತಿ ಆಗುವಂತಹದ್ದು, ಹಣಕಾಸುಗಳು ಒಂದು ಜೀವನದಲ್ಲಿ ಬರಕ್ಕೆ ಹೋಗುತ್ತೆ. ಬಟ್ ಆದರೆ ಒಂದು ಸ್ವಲ್ಪ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಲಗಳು ಇಲ್ಲದೆ ಇರತಕ್ಕಂಥವ್ರಿಗೆ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಮೀನ ರಾಶಿಯವರು ನೀವು ಎಷ್ಟೇ ಸಾಲ ಮಾಡಿಕೊಂಡ್ರೂ ತೀರಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗಿದೆ. ಕಾರಣ ನಿಮಗೆ ಧನಾಧಿಪತಿಯೇ ಕುಜ ಋಣವನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ. ಯಾರದ್ದೊಬ್ಬರು ಋಣದಲ್ಲಿ ನೀವು ಬದುಕನ್ನು ಸಾಧನೆ ಮಾಡೋಕ್ಕಾಗಲ್ಲ. ಮೀನ ರಾಶಿಯವರು ನೋಡಿ, ನೀವು ಎಷ್ಟೇ ಕಷ್ಟಪಟ್ಟು ಸುಖಪಟ್ಟರು ನಿಮ್ಮ ಸ್ವಂತದ್ದಿರುತ್ತೆ. ಆ ಕ್ಷಣಕ್ಕೆ ಯಾರಾದರೂ ಬಂದು ಸಹಾಯ ಮಾಡಿರ್ತಾರೆ ಅಂದರೆ ನೀವು ವಾಪಸ್ ಮಾಡೋ ಹೊತ್ತಿಗೆ ಡಬಲ್ ಆಗಿ ಕೊಟ್ಬಿಟ್ಟಿರ್ತೀರಿ. ಯಾರದ್ದು ಋಣ ಇಟ್ಕೊಳ್ಳಲ್ಲ. ನೀವು ಹಣಕ್ಕೆ ನೀವು ಸಾಲ ತೊಗೊಳ್ತೀರಿ ಅಂತ ಅಂದ್ಕೊಳ್ಳಿ, ಸಾಲ ತೊಗೊಂಡದ್ದಕ್ಕಿಂತ ಹೆಚ್ಚಿನದ್ದನ್ನು ಬಡ್ಡಿ ರೂಪದಲ್ಲೇ ಕೊಟ್ಬಿಟ್ಟಿರ್ತೀರಿ. ಅಂದರೆ ಯಾರ ಋಣ ನೀವು ಮೀನ ರಾಶಿಯವರು ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ 12ನೇ ರಾಶಿ ಬೇರೆ, ಅದು ಮೀನ ರಾಶಿ. ಸೊ ಮೋಕ್ಷ ಯಾರದ್ದೇ ಋಣದಲ್ಲಿ ಬದುಕೋಕೆ ಅವ್ರಿಗೆ ಇಷ್ಟವಿಲ್ಲ. ಯಾರ ಋಣದಲ್ಲೂ ಸಹ ಅವರು ಬದುಕೋದಿಲ್ಲ. ಒಟ್ಟಾರೆಯಾಗಿ ಇದ್ದಕ್ಕಿದ್ದ ಹಾಗೆ ಒಂದಿಷ್ಟು ಅನೇಕ ಶುಭ ರೀತಿಯಾದ ಫಲಗಳು, ಮನಸ್ಸಿಗೆ ಇಚ್ಛಿತ ರೂಪದ ಫಲಗಳನ್ನು ಕೇತು ಕೊಡ್ತಾನೆ. ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಇತ್ತು ಅಂದರೂ ಸಹ ಅದರಿಂದ ಆಚೆ ಬರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಆರೋಗ್ಯ ಸುಧಾರಣೆಯನ್ನು ಮಾಡ್ಕೊಳ್ಳಿ. ಸ್ವಲ್ಪ ಉದಾಸೀನ ಮಾಡ್ಕೊಳ್ತೀರಾ, ಆ ರೀತಿಯಾಗಿ ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ. ಹುಷಾರಾಗಿದ್ದು ಜೀವನವನ್ನು ಸಾಗಿಸಿ. ಮೀನ ರಾಶಿಯವರು ಈ ರಾಹುಕೇತುವಿನ ಸಂಚಾರದ ಫಲಗಳು, ರಾಹುವಿನಿಂದ ಸಂಪೂರ್ಣವಾಗಿರತಕ್ಕಂತಹ ಅಶುಭದ ಫಲಗಳನ್ನು ಅನುಭವಿಸಿದರೆ ಕೇತುವಿನಿಂದ ಸಂಪೂರ್ಣ ಶುಭ ಫಲಗಳನ್ನು ನೀವು ಅನುಭವಿಸೋದಕ್ಕಾಗತ್ತೆ. ಜೊತೆ ಗುರುಬಲ ಬೇರೆ ನಿಮಗೆ ಇಲ್ಲ. ಹಾಗಾಗಿ ದಿನಾಂಕ 14ನೇ ತಾರೀಕು 5ನೇ ತಿಂಗಳು 2025 ಅಂದರೆ ಇದೇ ತಿಂಗಳ 14ನೇ ತಾರೀಕಿನಂದು ಮಾಡ್ತಾ ಇರ್ತಕ್ಕಂತಹ ವಿಶೇಷವಾದ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಸಂಕಲ್ಪ ಪೂಜೆಯನ್ನು ಮಾಡಿಸಿ. ಅವತ್ತು ನವಗ್ರಹಗಳಿಗೂ ಶಾಂತಿಯನ್ನು ಮಾಡಿ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ಗ್ರಹಗಳಿಗೂ ಶಾಂತಿ ಮಾಡಿ ನಿಮ್ಮ ಹೆಸರಿನಲ್ಲಿ ಗುರು ಮಹಾಯಾಗದಲ್ಲಿ ಪೂಜೆ ಮಾಡಿಸಿ ವಿಶೇಷವಾದ ಗ್ರಹಗಳ ಮತ್ತು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಜೀವನದಲ್ಲಿರುವಂತಹ ಅನೇಕ ಎಡರು ತೊಡರುಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಯಾಗ ನಡೆಯುವಂತಹ ದಿನಾಂಕ 14ನೇ ತಾರೀಕು ಅಂತ ಎಲ್ರಿಗೂ ಗೊತ್ತಿದೆ. ನಡೆಯುವ ಸ್ಥಳ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲಿಪುರದ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯುತ್ತೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ವಿಶೇಷವಾಗಿ ರಾಹುವಿಗೆ ಮತ್ತು ಗುರುವಿಗೆ ಶಾಂತಿಯನ್ನು ಮಾಡಿಸಿ, ಅದಾದ ನಂತರ ಯಾಗದ ನಂತರ ಕೊಡುವಂತಹ ರಕ್ಷಾಪ್ರಸಾದವನ್ನು ಕೈನಲ್ಲಾಗಲಿ ಅಥವಾ ಕತ್ತನಲ್ಲಾಗಲಿ ಧರಿಸಿ, ಇನ್ನು ಅಕ್ಷತ ಪ್ರಸಾದವನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿ. ಪ್ರತಿಯೊಬ್ಬರಿಗೂ ಸಹ ನಿಮ್ಮ ಜೀವನದಲ್ಲಿರುವ ತೊಂದರೆ ತಾಪತ್ರೆಗಳು ನಿವಾರಣೆಯಾಗಲಿ. ನಿಮ್ಮ ಬದುಕಿನಲ್ಲಿರುವಂತಹ ಅನೇಕ ಸಮಸ್ಯೆಗಳಿಗೆ ನೀವೇ ಉತ್ತರವನ್ನು ಕಂಡುಹಿಡ್ಕೊಳ್ಳುವಂತಹ ಪ್ರಯತ್ನಗಳು ಮಾಡಿ ಅಂತ ಹೇಳ್ತಾ, ಈ ವಿಶೇಷವಾದ ರಾಹುಕೇತುವಿನ ಸಂಚಾರದ ಫಲ ಹೇಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.